ಜೈ ಶ್ರೀ ಸೇವಾಲಾಲ್. ಗುರು ಮನೆಯಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಹೊರಗಡೆ ಬಂದೆ ಗುರು. ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೊರಗಡೆ ನೋಡಿದ್ರೆ ಒಂದು ಗ್ಯಾಂಗ್ ಹೋಗ್ತಿತ್ತು. ಅದು ಯಾವ ಗ್ಯಾಂಗು ಅಂತ ನೋಡ್ತೀನಿ, ನಮ್ಮ ಶಾರದಾ ಆಂಟಿ ಮನೆಯವರು ಎಲ್ಲ ಒಂದೇ ಮನೆಯವ್ರು ನೋಡ್ರಿ. ಅವರು ಎಲ್ಲ ಒಂದೇ ಸೈಜ್ ಇದ್ದಾರಲ್ಲ ಗುರು. ಅಲ್ಲಿಂದ ಸೀದಾ ಬಿಟ್ವಿ ಗುರು ಉತ್ತು ಕಾಲು ಬಿಡೋಕ್ಕೆ. ಸೀದಾ ನಮ್ಮ ಬಶೀರ್ನ ಕರೆಸಿದ್ವಿ ಆಟೋದಲ್ಲಿ. ಅಲ್ಲಿ ಆಟೋನೇ ಹೋಗೋದು, ಬೇರೆ ಏನೋ ಗಾಡಿ ಹೋಗೋಲ್ಲ ಅಲ್ಲಿ, ಆಟೋ ಬೈಕ್ ಬಿಟ್ಟರೆ. ಹಂಗಾಗಿ ಅವನನ್ನು ಕರ್ಸ್ಕೊಂಡು ಸೀದಾ ಹೊಲ್ಟಿ ಗುರು. ನನ್ನ ಮಗ ನನ್ನ ಮಗಳು ಫುಲ್ಲು ಖುಷಿ, ಹಬ್ಬದ ಖುಷಿ. ಸಿರಿ ಸಿಕ್ದಂಗೆ ಆಗಿಬಿಟ್ಟಿದೆ ಅವರಿಗೆ. ಬಂದೆ ನೋಡು ಚಿಗ್ನಿ ಟಮಟ ಪೂಜೆ ಯಾವಾಗ ಮುಗಿದಪ್ಪ, ಹೊಟ್ಟೆ ಹಸುವು ಅದಕ್ಕೂ ಪೂಜೆ ಯಾವಾಗ ಮುಗಿದಪ್ಪ ಅಂತಿದ್ದೆ ಗುರು. ಪೂಜೆ ಮುಗಿದ ತಕ್ಷಣ ಬಾರಿಸ್ಬಿಡದೆ ಅನ್ಕೊಂಬಿಟ್ಟಿದ್ದೆ ನಾನಂತೂ. ಕಂಕಣ ಗಿಂಕಣ ಎಲ್ಲ ಕಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗುರು. ಪೂಜೆ ಮಾಡಿಬಿಟ್ಟು ಉತ್ತು ಕಾಲು ಬಿಡ್ತಾ ಇದ್ವಿ. ನಾನು ನಾಗಪ್ಪ ಈ ವರ್ಷದಿಂದ ಮುಂದಿನ ವರ್ಷದವರೆಗೂ ಯಾವ ಕಷ್ಟ ಸಂಕಷ್ಟಗಳು ತರಬೇಡ ಕಣಪ್ಪ, ಯಾವ ದೋಷನೂ ತರಬೇಡ ಕಣಪ್ಪ ಅಂತೇಳಿ ಕೈ ಮುಗಿದು ಒಂದೊಳ್ಳೆ ಊದ್ಗಡ್ಡೆ ಬೆಳಗ್ಗೆ ನನ್ನ ಮಗಳ ಕೈಯಲ್ಲಿ ಒಂದು ಫೋಟೋಗೆ ಒಂದು ಸೆಲ್ಫಿ ಕೊಟ್ಟು ನನ್ನ ಮಗಳ ಕೈಯಲ್ಲಿ ಕೊಟ್ಟೆ ಗುರು ಊದ್ಗಡ್ಡೆ. ನನ್ನ ಮಗಳು ಊದ್ಗಡ್ಡೆ ಬೆಳಗು ಅಂದರೆ ಅದೇನೋ ಕೋಲ್ತಾನು ಹೊಡೆಯೋ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಕಡೆಗೆ. ನನ್ನ ಮಗ ನನ್ನ ಬಾಯಿ ಸಚ್ಚ ಪೂಜೆ ಸಖತ್ತಾಗಿ ಮಾಡ್ತೀನಿ ಅಂತೇಳಿ ಪೂಜೆ ಮಾಡ್ತಾವನೆ ಗುರು. ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮನ್ನಂತೂ ಫೋಟೋ ತೆಗಿಯೋರಂತೂ ಫೋಟೋ ಕ್ಯಾಮ್ರಾಮ್ಯಾನ್ಗಳೇ ಭಾಳ ಜನ ಇದ್ಬಿಟ್ಟಿದ್ರು ಅಲ್ಲಿ. ಅಯ್ಯೋ 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 ನೋಡಿರಿ, ಬೈಕಿಂದ ಕೆಳಗೆ ಇಳಿಸಿ ವೀಡಿಯೋ ತೆಗಿತೀನಿ ಎಡಿಟ್ ಮಾಡ್ತೀನಿ ಅಂತೇಳಿ ಅದೊಂದು ಸರಿ ಮಾಡಿದ್ರು ಗುರು. ಸೀದಾ ವಾಕಿಂಗ್ ಸ್ಟೈಲಿಗೆ ಬಿಟ್ಟರು. ಹೊಸ್ದಾಗಿ ಮದುವೆ ಆಗಿದ್ದಾರೆ ಇವರು, ಹೊಸ ಜೋಡಿಗಳು ಅಂದ್ಕೊಂಬಿಟ್ಟವ್ರೆ. ಸೀದಾ ವಾಕಿಂಗ್ ಸ್ಟೈಲಲ್ಲಿ ಬಿಟ್ಟು ದಂಪತಿಗಳಿಂದ ಒಂದು ಪೂಜೆ ಆಯ್ತಪ್ಪ ನಾಗಪ್ಪಂಗೆ. ನವಗ್ರಹಕ್ಕೂ ಸುತ್ಕೊಂಡು ಒಂದು ನವಗ್ರಹಕ್ಕೂ ಪೂಜೆ ಮಾಡಿಕೊಂಡು ಅಲ್ಲಿಂದ ನಮ್ಮ ಮನೆ ಮುಂದೆ ಇರೋ ಕೊಕ್ಕರೆ ಕಾಲು ಪೂಜೆ ಮುಗ್ದಿದ್ದೆ ತರ ತಿನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಣ್ಣ ನೋಡ್ರಿ ಇಲ್ಲಿ ಹೊಟ್ಟೆ ಹಸು ಪಾಪ, ಬೆಳಗಿಂದ ಉಪವಾಸ ಇದ್ದಾರೆ, ಏನು ತಿಂದಿಲ್ಲ. ಹಂಗಾಗಿ ತಿಂತವ್ರೆ. ಅಕ್ಕ ಏನೇ ಆರಿಸ್ತವ್ರೆ ಅದ್ರಲ್ಲೂ ಅದು ಕೊಡಕ್ಕಂತೆ ನೋಡಿ. ಇವರಲ್ಲೇ ತಿನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇವತ್ತು ಅಣ್ಣ ವಿಡಿಯೋ ನಾನು ಮಾಡೋ ಕಾರಣ ಅಣ್ಣ ಇವತ್ತು ಪೂಜೆ ಅಲ್ವಾ, ಹಂಗಾಗಿ ಅಣ್ಣ ತುಂಬ ಕಾಣಿಸ್ಕೊಳ್ಬೇಕಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ. ನೋಡಿ ಇವಳು ತಿನ್ನಕ್ಕೆ ತೋರಿಸ್ತಿದ್ದಾಳೆ. ನಾಳೆಯಿಂದ ಅಣ್ಣನ ವಿಡಿಯೋ ಮಾಡೋದು, ಇವತ್ತೇನೋ ಪೂಜೆ ಅಂತ ನಾನು ಮಾಡಿದ್ದೀನಿ. ನಾನು ಚಿಗ್ನಿ ತಿಂತಿದ್ದೀನಿ. ಮತ್ತೆ ಇದು ಟಮಟ ಬಂದು ಇದು ಚಿಗ್ನಿ, ಇದು ಬಾಳೆಹಣ್ಣು, ಸೌತೆಕಾಯಿ, ಇಲ್ಲಿ ಸೇಬಿತೆ, ಕೆಳಗಡೆ ಎಂತ ಕಡಲೆಕಾಳು, ಬಾಳೆಹಣ್ಣು, ಇದನ್ನೆಲ್ಲ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೇದು. ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಆಯ್ತಾ. ಸಾಕಣ ಅಷ್ಟೇ, ಜನಗಳಿಗೆ ಹೇಳ್ಬೇಕಲ್ಲ.